ಈಗಾಗಲೇ ಮಾರ್ಚ್ 6ನೇ ತಾರೀಕು ಬಜೆಟ್ ಅಧಿವೇಶನ ಕರೀತಾರಂತ ಸುದ್ದಿ ತಮ್ಮೆಲ್ಲ ಪತ್ರಕರ್ತರು ಮತ್ತು ಮೀಡಿಯಾದ ಮೂಲಕ ತಿಳಿದು ಬಂದಿದೆ. ಬಜೆಟ್ ಅಧಿವೇಶನ ಆಗೋವರೆಗಂತೂ ರೀಸಫಲ ಆಗುತ್ತೆ ವಿಚಾರ ನನಗಿಲ್ಲ. ಆದ್ರೆ ತಾವೆಲ್ಲ ಸೃಷ್ಟಿ ಮಾಡ್ತಾ ಇದ್ದೀರಿ, ಅದೇನೋ ಮುಖ್ಯಮಂತ್ರಿಗಳಿಗೆ ಬಿಟ್ಟು ವಿಚಾರ ಮತ್ತು ಹೈಕಮಾಂಡ್ಗೆ ಬಿಟ್ಟು ವಿಚಾರ. 31 ಶಾಸಕರು ಪತ್ರ ಬರೆದು ಕೊಟ್ಟಿರ್ಬೋದು. 31 ಶಾಸಕರು ಎಲ್ಲ ಹೊಸಬರಿಗೆ ಚಾನ್ಸ್ ಕೊಡ್ಬೇಕಂತ ಕೇಳಿದ್ದಾರೆ, ಆದ್ರೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ 5 ಜನರಿಗೆ ಕೊಡ್ಬೇಕಂತನೂ ಬರೆದಿದ್ದಾರೆ ಅಂತ ತಾವು ಹೇಳ್ತೀರಿ, ನನಗೆ ಗೊತ್ತಿಲ್ಲ. ಆದರೂ ಕೊಟ್ಟರೆ ಪರವಾಗಿಲ್ಲ. ಯಾಕಂದ್ರೆ ಈಗ ಒಂದು ವೇಳೆ ರೀಸೇಬಲ್ ಆಗಿ ಯುದ್ಧ ಹಳಬರನ್ನ ಯಾರಿಗೇನೋ ತೆಗೆದ್ರೆ ಅದ್ರ ಬದಲಾಗಿ ಹೊಸಬ್ರಿಗೆ ಚಾನ್ಸ್ ಕೊಟ್ಟರೆ ಒಳ್ಳೆಯದು. ಯಾಕಂದ್ರೆ ಹೊಸಬ್ರಿಗೆ ಚಾನ್ಸಿಗೆ ಅವ್ರ ಮತಕ್ಷೇತ್ರದ ಜನರು ಭಾಳ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ. ತಮ್ಮ ಶಾಸಕರು ಮಂತ್ರಿಗಳು ಆಗ್ಬೇಕೆಂಬುದು ಎಲ್ಲ ಜನರದು ಮತ್ತು ಎಲ್ಲ ಮತಕ್ಷೇತ್ರ ಎಲ್ಲ ಶಾಸಕರದ್ದು ಕಾರ್ಯಕರ್ತರದು ಭಾಳ ಆಸೆ ಆಕಾಂಕ್ಷೆ ಇರ್ತದೆ. ಒಂದು ವೇಳೆ ಸಚಿವ ಸ್ಥಾನ ಕೊಟ್ಟರೆ ಸ್ವಲ್ಪ ಆ ಕಾನ್ಸ್ಟಿಟ್ಯೂನ್ಸಿ ಹೆಚ್ಚಿಗೆ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಆಗ್ಬೋದೇನೋ ಅಂತ ಈಗ ನೋಡೋದ್ರಲ್ಲಿ ಅನಿಸ್ತಾ ಇದೆ. ನೋಡೋಣ, ಮುಂದೆ ಏನಿದ್ರು ಹೈಕಮಾಂಡ್ ಬಿಟ್ಟು ವಿಚಾರ. ನಾವಂದಾಗ ರೀಸಫಲ್ ಆಗೋದಿಲ್ಲ, ನಾವಂದಾಗ ಅದು ನಿಂದ್ರೋದಿಲ್ಲ, ನಾವಂದ್ರೆ ಬಂದನೂ ಆಗೋದಿಲ್ಲ. ಯಾವತ್ತಿಗೆ ಆಗ್ತದೆ. ಆ ಭಗವಂತ ಮತ್ತು ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತಗೊಂತದ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಏನಂದ್ರೆ ಸಿಎಂ ಏನಾದ್ರು ಬದಲಾವಣೆ ಆದ್ರೆ ದಲಿತ ಸಿಎಂ ಆಗ್ಬೇಕಂತ ನೋಡಿ ಸರ್, ಸಿಎಂನ ಪ್ರಶ್ನೆ ಬಂದಾಗ ದಲಿತ ಸಿಎಮ್ಮು, ಲಿಂಗಾಯತ್ ಸಿಎಮ್ಮು, OBC ಸಿಎಂ ಇವೆಲ್ಲ ಎಲ್ಲ ವಿಚಾರ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ನೇ ತೀರ್ಮಾನ ಮಾಡುತ್ತ ಹೊರತಾಗಿ ನಾವು ಮಾಡೋದಿಲ್ಲ. ಅದನ್ನೆಲ್ಲ ಹಂಗಾಗಬೇಕು ಹಿಂಗಾಗ್ಬೇಕಂತ ಸೃಷ್ಟಿ ಮಾಡೋರು ನೀವು ಮಾಧ್ಯಮದವರು.